ನಮಸ್ತೆ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಬೆನಕನ ಅಮಾವಾಸ್ಯೆ ಮಾಡುವ ಪೂಜಾ ವಿಧಿವಿಧಾನ ಹಾಗೂ ಪೂಜಾ ಮುಹೂರ್ತಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡಲು ಬಂದಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಗಣೇಶನ ಫೋಟೋ ಇದ್ದರೆ ಅದಕ್ಕೆ ರೆಡಿ ಮಾಡಿ ಹೂವೆಲ್ಲ ಹಾಕಿ ನೀವು ಅದರ ಮುಂದೆ ಇಡಬೇಕು. ನಂತರ ಗಣೇಶನ ಫೋಟೋ ಮುಂದೆ ನೀವು ಕಳಸವನ್ನು ಸ್ಥಾಪನೆ ಮಾಡಬೇಕು. ಮೊದಲು ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಅಕ್ಕಿಯ ಮೇಲೆ 2 ವೀಳ್ಯದೆಲೆ, ಅಕ್ಷತೆ ಕಾಳು, ಅರಿಶಿನ ಕುಂಕುಮವನ್ನು ಹಾಕಿ ನೀವು ಪ್ರತಿನಿತ್ಯ ಮನೆಯಲ್ಲಿ ಯಾವ ಕಳಸವನ್ನು ಪೂಜುತ್ತೀರಾ ಆ ಕಳಸವನ್ನು ಸ್ವಚ್ಛವಾಗಿ ತೊಳೆದು ಅದಕ್ಕೆ ಶುದ್ಧವಾದ ನೀರನ್ನು ಹಿಡಿದುಕೊಂಡು ಬಂದು ಆ ವೀಳ್ಯದೆಲೆ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು ಹಾಗೂ 5 ರೂಪಾಯಿ ಬೆಳ್ಳಿ ನಾಣ್ಯವನ್ನು ಹಾಕಬೇಕು. ನಂತರ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆ ಆದರೂ ಪರವಾಗಿಲ್ಲ, ಮಾವಿನ ಎಲೆ ಹಾಕಿದ್ರೂ ತುಂಬಾ ಶ್ರೇಷ್ಠ. 5 ವೀಳ್ಯದೆಲೆಯನ್ನು ಕಳಸಕ್ಕೆ ಮುಡಿಸಬೇಕು. ಅದರ ಮೇಲೆ ಒಂದು ಕಾಯಿಯನ್ನು ತೆಗೆದುಕೊಂಡು, ಹೊಸದಾದ ಕಾಯಿಯನ್ನು ತೆಗೆದುಕೊಂಡು ಕಣ್ಣು ಕಾಣದ ಹಾಗೆ ಸುಳಿಸಿಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಬೇಕು. ನಂತರ ನೀವು ಕಳಸಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕು. ಯಾಕಂದರೆ ನಾವು ದೇವಸ್ಥಾನದ ರೀತಿ ಮನೆಯಲ್ಲಿ ಅಲಂಕಾರ ಮಾಡುವುದಿಲ್ಲ, ಹಾಗಾಗಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ನೀವು ತಾಲಿಯನ್ನು ಹಾಕಬೇಕು. ಪ್ರತಿನಿತ್ಯ ಕಳಸಕ್ಕೆ ಹಾಕುವ ತಾಲಿಯನ್ನು ಹಾಕಬೇಕು. ಹಾಗೆ ಹೂವುಗಳಿಂದ ಅಲಂಕಾರವನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಕಳಸಕ್ಕೆ ಮುಖಪದ್ಮವನ್ನು ಹಾಕುವ ಪದ್ಧತಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ. ಏನು ಕಳಸ ಸ್ಥಾಪನೆ ಮಾಡಿರ್ತೀರ ಅದರಲ್ಲಿ ಗಣೇಶನ ವಿಗ್ರಹ ಇದ್ದರೆ ಗಣೇಶನ ವಿಗ್ರಹ ಅಥವಾ ನಿಮ್ಮ ಮನೆ ದೇವರ ವಿಗ್ರಹ ಎರಡನ್ನು ಇಟ್ಟುಕೊಳ್ಳಿ. ಹಾಗೆ ನೀವು ಗಣೇಶನ ಫೋಟೋ ಮುಂದೆ ಒಂದು ಪ್ಲೇಟ್ನಲ್ಲಿ ಹೋದ ತಿಂಗಳ ಅಮಾವಾಸ್ಯೆಯಲ್ಲಿ ಯಾವ ತೆಂಗಿನಕಾಯಿಯನ್ನು ಇಟ್ಟಿರ್ತೀರೋ ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗಣೇಶನ ಫೋಟೋ ಮುಂದೆ ಇಟ್ಕೊಳ್ಳಿ. ಈ ಅಮಾವಾಸ್ಯೆ ಎಂದು ಪ್ರಾರಂಭವಾಗುತ್ತಪ್ಪ ಅಂತ ಅಂದರೆ ಈ ಅಮಾವಾಸ್ಯೆಯನ್ನು ಬೆನಕನ ಅಮಾವಾಸ್ಯೆ, ಸೋಮಾವತಿ ಅಮಾವಾಸ್ಯೆ, ಭಾದ್ರಪದ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ಅಮಾವಾಸ್ಯೆ ಶುರುವಾಗುವುದು 2ನೇ ತಾರೀಕು ಸೋಮವಾರ ಬೆಳಗ್ಗೆ 5:22 ಪ್ರಾರಂಭವಾಗುತ್ತದೆ. ಹಾಗೆ ಮಂಗಳವಾರ 7:26 ಮುಕ್ತಾಯವಾಗುತ್ತದೆ. 2 ದಿನ ನಮಗೆ ಅಮಾವಾಸ್ಯೆ ಬಂದಿರುವಂಥದ್ದು. ಸೋಮವಾರ ನಮಗೆ ಸೂರ್ಯಾಸ್ತವಾಗುವುದು 6:15 ಸೂರ್ಯಾಸ್ತವಾಗುತ್ತದೆ. ಹಾಗಾಗಿ ಅದರ ಒಳಗೆ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗುವುದರಿಂದ ನಾವು ಸೋಮವಾರ ಪೂರ್ತಿ ದಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಇನ್ನು ಒಂದು ಪ್ಲೇಟಿನಲ್ಲಿ 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಇಟ್ಕೊಳ್ಬೇಕು. ಅದನ್ನು ಒಂದು ದೇವರ ಮುಂದೆ ಇಡೋದಕ್ಕೆ, ಹಾಗೆ ಒಂದು ಹೊಸ್ತಿಲಿಗೆ ಇಡೋದಕ್ಕೆ ಅಂತ ಹೇಳಿ ತೆಗೆದು ಇಟ್ಕೋಬೇಕು. ಇನ್ನು 2 ತುಪ್ಪದ ದೀಪವನ್ನು ಸಿದ್ಧತೆ ಮಾಡ್ಕೊಂಡು ಇಟ್ಕೋಬೇಕು. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಮೆಯಲ್ಲೂ ತುಪ್ಪದ ದೀಪವನ್ನು ಹಚ್ಚಿಡಿ, ತುಂಬಾನೇ ಒಳ್ಳೆಯದು. ಇನ್ನು ಪ್ರಸಾದ ಅಂತ ಬಂದಾಗ ನಾವು ಮೊಸರನ್ನ, ಹಣ್ಣುಗಳು, ಎಲೆ ಅಡಿಕೆ, ಬಾಳೆಹಣ್ಣು, ತಾಂಬೂಲ ಈ ರೀತಿ ಅಂತದನ್ನ ಇಟ್ಕೊಳ್ಳೋ ಅಂಥದ್ದು. ಪ್ರಸಾದಕ್ಕಾಗಿ ಏನೆಲ್ಲ ಇಡಬೇಕು ಅಂತ ಅನಿಸುತ್ತೆ ಅದನ್ನೆಲ್ಲ ಇಟ್ಟರೆ ಸಾಕು. 2 ದೀಪಗಳನ್ನು ದೇವರ ಮುಂದೆ ಹಚ್ಚಿಡಿ. ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿಡಿ. ಇನ್ನು ದೇವರ ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿಡಿ. ತುಂಬಾನೇ ಒಳ್ಳೆಯದು, ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಅಮಾವಾಸ್ಯೆ ಪೂಜೆ ಅಂತ ಬಂದಾಗ ಇಷ್ಟನ್ನು ನಾವು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ಇನ್ನು ಪೂಜೆ ಸಮಯ ಅಂತ ಬಂದಾಗ ಸೋಮವಾರ ಬೆಳಗ್ಗೆ ನಿಮಗೆ 5:22 ಪ್ರಾರಂಭವಾಗೋದ್ರಿಂದ 7 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. 7:30 9 ಗಂಟೆವರೆಗೂ ಸೋಮವಾರ ರಾಹುಕಾಲ ಇರುತ್ತೆ. 7 ಗಂಟೆ ಒಳಗಡೆ ಬೆಳಗ್ಗೆ ಪೂಜೆ ಮಾಡಕ್ಕಾಗದೆ ಇರೋರು 9 ಗಂಟೆಯ ನಂತರ ರಾಹುಕಾಲ ಮುಗಿದ ಮೇಲೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ. ಮೊದಲು ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. ಊದುಬತ್ತಿಯಿಂದ ಕಾಮಾಕ್ಷಿ ದೀಪಗಳನ್ನೆಲ್ಲ ಹಚ್ಚಿಕೊಳ್ಳಿ. ಗಂಧದ ಕಡ್ಡಿಯನ್ನು ಬೆಳಗಿಕೊಳ್ಳಿ. ಅದಾದ ನಂತರ ನಾವು ನಿಂಬೆ ಹಣ್ಣಿನನ್ನು ಇಟ್ಟಿರ್ತೀವಲ್ವ ಪ್ಲೇಟಲ್ಲಿ, ಆ ನಿಂಬೆ ಹಣ್ಣಿಗೂ ಕೂಡ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವನ್ನೆಲ್ಲ ಇಟ್ಟು ಪೂಜೆಯನ್ನೆಲ್ಲ ಗಂಧದ ಕಡ್ಡಿಯನ್ನೆಲ್ಲ ಬೆಳಗಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಸಂಕಲ್ಪವನ್ನ ಮಾಡ್ಕೊಳ್ಳಿ. ದೇವ್ರ ಹತ್ರ ಕೇಳ್ಕೊಂಡು ನೀವು ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು. ತುಂಬ ಜನ ಕೇಳ್ತಾ ಇರ್ತೀರಾ, ಅಮಾವಾಸ್ಯೆಯಲ್ಲಿ ಮಾತ್ರ ತೆಂಗಿನಕಾಯಿಯನ್ನು ಚೇಂಜ್ ಮಾಡಬೇಕು, ಹುಣ್ಮೆಯಲ್ಲಿ ಮಾಡಬಾರ್ದಾ ಅಂತ. ಹುಣ್ಮೆಯಲ್ಲಿ ಏನು ಮಾಡೋ ಹಾಗಿಲ್ಲ, ಹುಣ್ಮೆಯಲ್ಲಿ ಏನು ಪದ್ಧತಿ ಇಲ್ಲ. ಅಮಾವಾಸ್ಯೆಯಲ್ಲಿ ತಿಂಗಳಿಗೆ 1 ಸಲ ಮಾತ್ರ ನೀವು ತೆಂಗಿನಕಾಯಿಯನ್ನು ಚೇಂಜ್ ಮಾಡಿ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆಯಲ್ಲಿ ಹಾಗೆ ಪೂಜೆಯನ್ನು ಮಾಡ್ಕೊಳ್ಳಿ. ಅದೇ ಕಳಸದ ನೀರನ್ನು ಮಾತ್ರ ಚೇಂಜ್ ಮಾಡಿ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು, 5 ರೂಪಾಯಿ ಬೆಳ್ಳಿ ಕಾಯಿನನ್ನು ಹಾಕಿ ಅದೇ ಕಾಯಿನನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ.
ನಂತರ ಊದಿನ ಕಡ್ಡಿ ಬೆಳಗಿ ಗಂಧದ ಕಡ್ಡಿಯನ್ನು ಬೆಳಗಿ ಧೂಪವನ್ನು ಹಚ್ಚಿ ಸಾಂಬ್ರಾಣಿಯನ್ನು ಹಚ್ಚಿ ಸಾಂಬ್ರಾಣಿಯನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಹೋಗಬೇಡಿ. ಯಾಕೆಂದರೆ ಅಮಾವಾಸ್ಯೆಯೂ ಕೂಡ ಆಗಿರುತ್ತೆ. ಅಮಾವಾಸ್ಯೆಯ ದಿನದಂದು ಧೂಪವನ್ನು ಹೆಚ್ಚಾಗಿ ಹಚ್ಚಿ ಮನೆ ಮನೆಗೂ ಧೂಪವನ್ನೆಲ್ಲ ಮನೆ ಮೂಲೆಗಳಿಗೂ ಧೂಪವನ್ನೆಲ್ಲ ತೋರಿಸಿ ನಂತರ ತಂದು ನೀವು ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಹಾಗೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಕೊಳ್ಳಿ. ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿ ತುಪ್ಪದ ದೀಪವನ್ನು ಬೆಳಗಬೇಕಾದರೆ ನಿಮ್ಮ ಮನೆಯ ದೇವರ ಒಂದು ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಂದು ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆ ದೇವರು ಯಾವ ವಾರವಿರುತ್ತದೆ ವಾರದಂದು ಒಬ್ಬೊಬ್ಬರದ್ದು ಸೋಮವಾರ ಇರುತ್ತೆ, ಮಂಗಳವಾರ ಇರುತ್ತೆ, ಶುಕ್ರವಾರ ಇರುತ್ತೆ, ಭಾನುವಾರ ಇರುತ್ತೆ. ಯಾವ ವಾರ ಇರುತ್ತದೆ ಆ ವಾರದಂದು ತುಪ್ಪದ ದೀಪವನ್ನು ಹಚ್ಚಿದರೆ ದೇವರಿಗೆ ಬೆಳಗಿದರೆ ತುಂಬ ಒಳ್ಳೆಯದು. ಹಾಗೆ ನೋಡಿ, ನಾನು ಈಗ 2 ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದು ಅಲ್ವಾ, ಅದನ್ನು ಒಂದು ಹೊಸ್ತಿಲ ಮುಂದೆ ಇಡೋದಕ್ಕೆ ಅಂತ ತಗೊಳ್ಬೇಕು, ಇನ್ನೊಂದು ದೇವರ ಮುಂದೆ ಹಚ್ಚಿಡಬೇಕು. ಇದನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ನಾನೀಗ ಹೇಳ್ತೇನೆ. ಹೊಸ್ತಿಲಿಗೆ ನೀವು ನಿಂಬೆಹಣ್ಣನ್ನು ಕಟ್ ಮಾಡಿ ಇಡೋಗಿದ್ದಕ್ಕಿಂತ ಮುಂಚೆ ಹೊಸ್ತಿಲನ್ನು ತೆಳೆದು ನೀವು ಬೆಳಗ್ಗೆನೆ ರಂಗೋಲಿಯನ್ನು ಹಾಕಿ ಶುದ್ಧವನ್ನು ಮಾಡ್ಕೊಂಡಿರ್ತೀರ. ನಂತರ ನೀವು ಗಂಧದ ಕಡ್ಡಿಯನ್ನು ಬೆಳಗಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೊಸ್ತಿಲಿಂದ ಮೇಲ್ಭಾಗಕ್ಕೆ 3 ಸಲ ನಿವಾಳಿಸಿ ಮನೆಗೆ ದೃಷ್ಟಿಯನ್ನು ತೆಗೆದು ನಂತರ ನೀವು ಹೊಸ್ತಿಲ ಮೇಲೆ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಅದಕ್ಕೆ ಕುಂಕುಮವನ್ನು ಹಚ್ಚಿ ಮಧ್ಯದಲ್ಲಿ ಅರಿಶಿಣವನ್ನು ಇಟ್ಟು ಬಲಗೈಲಿ ಮತ್ತು ಎಡಗೈಲಿ ಒಂದೊಂದು ನಿಂಬೆಹಣ್ಣು ಇಟ್ಟುಕೊಂಡು ಎಡಗೈಲಿ ಇರುವ ನಿಂಬೆಹಣ್ಣು ಬಲಬದಿಗೆ ಬರುವಂತೆ ಇಟ್ಟು ಬಲಗೈಲಿರುವ ನಿಂಬೆಹಣ್ಣು ಎಡಬದಿಗೆ ಬರುವಂತೆ ಹೊಸ್ತಿಲಿಗೆ ಇಡಬೇಕು. ಹಾಗೆ ಸೀದವಾಗಿ ನೀವು ಹೊಸ್ತಿಲಿಗೆ ಇಡುವುದಕ್ಕೆ ಬರುವುದಿಲ್ಲ. ಹೊಸ್ತಿಲಿಗೆ ಇಟ್ಟಾದ ನಂತರ ನೀವು ಒಳಗಡೆ ಬಂದು ದೇವರ ಮುಂದೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೂ ಕುಂಕುಮವನ್ನು ಹಚ್ಚಿ ಮಧ್ಯದಲ್ಲಿ ಅರಿಶಿಣವನ್ನು ಹಚ್ಚಿ ಎಡಗೈಲಿ ಇರುವ ನಿಂಬೆಹಣ್ಣನ್ನು ಬಲಬದಿ ಇಟ್ಟು ಬಲಗೈಲಿ ಇರುವ ನಿಂಬೆಹಣ್ಣು ಎಡಗೈಗೆ ಇಡಬೇಕು. ದೇವರ ಮುಂದೆ ನಿಂಬೆಹಣ್ಣನ್ನು ಇಡುವಾಗ ನೀವು ಕೇಳ್ಕೊಳ್ಳಿ ದೇವರ ಹತ್ರ, ನಮಗೆ ಯಾವುದೇ ಒಂದು ಕಷ್ಟಗಳು ಬರೋದು ಬೇಡ, ಏನು ಬರೋದು ಬೇಡ, ಎಲ್ಲ ನೆಮ್ಮದಿಯಾಗಿ ಚೆನ್ನಾಗಿರಲಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಹಾಗೆ ಬಾಗಿಲ ಬಳಿ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಕಟ್ ಮಾಡಿ ಇಟ್ಟರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ಮನೆಗೆ ಆಗಿರುವ ದೃಷ್ಟಿಗಳೆಲ್ಲ ಹೋಗುತ್ತದೆ ಅನ್ನೋ ಒಂದು ನಂಬಿಕೆ. ನಂತರ ನೀವು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಹೋದ ತಿಂಗಳು ಇಟ್ಟಿದ್ದ ಕಾಯಿಯನ್ನು ನಾವು ದೇವರ ಮುಂದೆ ಇಟ್ಟಿದ್ದು ಅಲ್ವಾ, ಆ ಕಾಯಿಯನ್ನು ತೆಗೆದುಕೊಂಡು ಒಡೆದು ಕಳಸದ ಮುಂದೆ ಇಡಬೇಕಾಗುತ್ತೆ. ಹಾಗೆ ಪ್ರಸಾದವನ್ನೆಲ್ಲ ನೀವು ಮೊಸರನ್ನ, ತಾಂಬೂಲ ಏನು ಇಟ್ಟಿರ್ತೀರ ಅದನ್ನು ದೇವರಿಗೆ ನೈವೇದ್ಯ ಮಾಡಬೇಕಾಗುತ್ತೆ. ನಂತರ ನೀವು ಇನ್ನೂ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತ ಅಂದರೆ, ಒಂದು ದೊನ್ನೆಯಲ್ಲಿ ಮೊಸರನ್ನ ಮತ್ತು ಎಳ್ಳನ್ನು ಹಾಕಿಕೊಂಡು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಿರಿಯರ ಫೋಟೋ ಇದ್ದರೆ ಅದರ ಮುಂದೆ ಅದನ್ನು ಇಡಿ. ಹಿರಿಯರ ಫೋಟೋ ಇಲ್ಲ ಅಂದರೆ ಮಾತ್ರ ನೀವು ದೇವರ ಮನೆಯಲ್ಲಿ ಯಾವುದಾದರೂ ಒಂದು ಕಡೆ ಅದನ್ನು ಇಡಿ. ನೀವು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಹಿರಿಯರಲ್ಲಿ ಕೇಳಿಕೊಳ್ಳಿ, ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಿರಲಿ, ಎಲ್ಲ ಒಳ್ಳೆಯದೇ ಆಗಲಿ, ನಿಮ್ಮ ಆಶೀರ್ವಾದ ಇರಲಿ ಎಂದು ಕೇಳಿಕೊಂಡು ನಿಮ್ಮ ಮನೆಯ ಮೇಲೆ ಟೆರೆಸ್ ಮೇಲೆ ಅದನ್ನು ಇಡಿ. ಅಥವಾ ನಿಮ್ಮ ಮನೆಯ ಹತ್ತಿರ ಪಕ್ಷಿಗಳು ಎಲ್ಲಿ ಬರುತ್ತವೆ ಜಾಸ್ತಿ ಅಲ್ಲಿ ಅದನ್ನು ಇಟ್ಟು ಬನ್ನಿ, ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ಈಗ ಸೋಮವಾರ ನಿಮಗೆ ಸಂಪೂರ್ಣವಾಗಿ ಅಮಾವಾಸ್ಯೆ ಇರುತ್ತದೆ. ಸೋಮವಾರ ಒಂದು ವೇಳೆ ನಿಮಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ನೀವೆಲ್ಲರೂ ಹೊರಗಡೆ ಹೋಗಿರ್ತೀರ, ಏನಾದರೂ ಕೆಲಸ ಇರುತ್ತೆ ಅನ್ನೋ ಕಾರಣದಿಂದ ಆದರೆ ನೀವು ಮಂಗಳವಾರ 7 ಗಂಟೆ ಒಳಗಡೆ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ 7 ಗಂಟೆ 26 ನಿಮಿಷಕ್ಕೆ ಅಮಾವಾಸ್ಯೆ ಮುಗ್ದೋಗುತ್ತೆ. ಅದರಿಂದ 7 ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆನಕನ ಅಮಾವಾಸ್ಯೆ ಮಾಹಿತಿ ಪೂರ್ತಿಯಾಗಿ ತಿಳಿಸಿದ್ದೇನೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.